ಕರ್ನಾಟಕ ಟಿವಿ ವೀಕ್ಷಕ ಬಂಧುಗಳು ಎಲ್ಲರಿಗೂ ನನ್ನ ಹೃತ್ಪೂರ್ವಕವಾದಂಥ ಸ್ವಾಗತಗಳೊಂದಿಗೆ ಈ ದಿನದ ಕಾರ್ಯಕ್ರಮ ಗುರುಪೌರ್ಣಿಮಾ ಅನ್ನೋದನ್ನ ನಡೆಸ್ಕೊಡೋಣ ಅಂತ ಇದ್ದೀನಿ. ಗುರುಪೌರ್ಣಿಮಾ ಈ ತಿಂಗಳಲ್ಲಿ ನಾಳೆ ದಿವಸ 29ನೇ ತಾರೀಕು ಬುಧವಾರದ ದಿವಸ 2026ನೇ ಇಸ್ವಿ ದಿವಸ ಬರುತ್ತೆ. ಈ ದಿನ ಗುರುಪೌರ್ಣಿಮಾ ಅತಿ ವಿಶಿಷ್ಟವಾದದ್ದು. ನಮ್ಮ ಈ ಸನಾತನ ಸಂಸ್ಕೃತಿಯಲ್ಲಿ ಗುರುಗಳಿಗೆ ವಿಶೇಷವಾದಂಥ ಒಂದು ಸ್ಥಾನ ಇರೋದು ನೀವು ಗಮನಿಸಿರ್ಬೋದು. ಇದೇನು ಅಂದರೆ ಗುಕಾರೋ ಅಂಧಕಾರ ಸ್ಯಾತ್ ಋಕಾರಸ್ತನ್ನಿರೋಧಕ ಅಂತ ಆ ಗುರು ಅನ್ನೋ ಶಬ್ದದ ಒಂದು ಎಕ್ಸ್ಪ್ಲನೇಷನ್ ಹೇಳ್ತಾರೆ. ಗುಕಾರ ಅಂದರೆ ಗು ಅಂದರೆ ಅಂಧಕಾರ, ಕತ್ಲು ಕವ್ದಿರೋದು. ಋಕಾರ ಸ್ತನ್ನಿರೋಧಕ, ಋಕಾರ ಅಂದರೆ ಬೆಳಕನ್ನು ಹಬ್ಬಿಸುವಂಥದ್ದು. ಅಂದರೆ ಅಂಧಕಾರನ ಕಳೆದು ಬೆಳಕನ್ನು ಹಬ್ಬಿಸ್ತಕ್ಕಂಥ ಈ ಗುರುವಿನ ಒಂದು ಸ್ಮರಣೆಯನ್ನು ಮಾಡಿಕೊಳ್ತಕ್ಕಂಥದ್ದು, ಅಥವಾ ಗುರುವಿನ ಆಚಾರ ವಿಚಾರ ಇತ್ಯಾದಿಗಳನ್ನು ನಾವು ಸ್ಮರಿಸುವುದು ಅಂತ, ಗುರುವಿಗೆ ನಾವು ಋಣಿಯಾಗಿರುವುದು, ಇವೆಲ್ಲವೂ ಗುರು ಪೌರ್ಣಿಮಾ ಅಂತ. ಈ ಗುರುವಿನ ಆರಾಧನೆ ನಾಳೆ ಬರುತ್ತಲ್ಲ, ಅವತ್ತಿನ ದಿವಸ ಸಾಮಾನ್ಯವಾಗಿ ಎಲ್ಲರಿಗೂ ಅತಿ ಆದಿಗುರುಗಳು ವ್ಯಾಸರು ಅಂತ ಪ್ರತೀತಿ ಇದೆ. ವ್ಯಾಸರು ವೇದಗಳನ್ನು 4 ಭಾಗವಾಗಿ ವಿಂಗಡಿಸಿದಂಥ ಮಹಾಮಹಿಮರು. ಅವರು ನೈಮಿಷಾರಣ್ಯದಲ್ಲಿ ಕೂತ್ಕೊಂಡು ತನ್ನ ಶಿಷ್ಯರಾದಂಥ ವೈಶಂಪಾಯನ, ಜೈಮಿನಿ, ಈ ಪೈಲ ಈ ಸಮಂತ ಇಂಥವ್ರೆಲ್ಲರಿಗೂ ಅವರು ಬೇರೆ ಬೇರೆಯಾಗಿ ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದಗಳನ್ನ ಉಪದೇಶ ಮಾಡಿದ್ದಾರಾದ್ದರಿಂದ ಅವ್ರನ್ನ ಆದಿಗುರುಗಳು ಅಂತ ಕನ್ಸಿಡರ್ ಮಾಡಿಕೊಂಡು ಗುರು ಪೌರ್ಣಿಮಾ ದಿವಸ ವ್ಯಾಸರಿಗೆ ವಿಶೇಷವಾದಂಥ ಒಂದು ಪೂಜೆಯನ್ನು ಮಾಡಲಾಗ್ತದೆ. ಯತಿಗಳಾದವರಿಗೆ ವಿಶೇಷ ಒಂದು ಕ್ರಮ ಇದೆ. ಅವರು ನಾಳೆ ತಮ್ಮ ವಪನ ಮಾಡಿಸ್ಬೇಕು, ಕ್ಷೌರಾನ ಮಾಡಿಸ್ಬಿಟ್ಟು, ಅವರು ಸಾಮಾನ್ಯವಾಗಿ ಹುಣ್ಣಿಮೆ ಅಥವಾ ಅಮಾವಾಸ್ಯೆಗಳಲ್ಲಿ ಕ್ಷೌರಗಳನ್ನ ಮಾಡಿಸ್ತಾರೆ. ಇತರೆ ದಿನಗಳು ಅವರು ವಪನ ಮಾಡಿಸಲ್ಲ. ಹಾಗೆ ಸಂಸಾರಸ್ಥರು ಹುಣ್ಣಿಮೆ ದಿವಸ ವಪನ ಮಾಡಿಸ್ಕೂಡ್ದು. ಇವೆಲ್ಲ ಮುಖ್ಯವಾದ ವಿಷಯಗಳು. ಅವರು ವಪನ ಮಾಡಿಸ್ಕೊಂಡು ಶ್ರೀಕೃಷ್ಣನನ್ನು ಕೃಷ್ಣ ಪಂಚಕ ಅಂತ 5 ಇಟ್ಕೊಂಡು ಪೂಜೆ ಮಾಡ್ತಾರೆ. ಆಮೇಲೆ ಶಂಕರಾಚಾರ್ಯರನ್ನು ಪೂಜೆ ಮಾಡ್ತಾರೆ. ಶಂಕರ ಪಂಚಕ ಅಂತ 5 ಜನದ ವಿಗ್ರಹಗಳು ಇಟ್ಕೊಂಡು ಪೂಜೆ ಮಾಡ್ತಾರೆ. ವ್ಯಾಸ ಪಂಚಕ ಅಂತ ವ್ಯಾಸರನ್ನ ಇಟ್ಕೊಂಡು ಪೂಜೆ ಮಾಡ್ತಾರೆ. ಈ ಎಲ್ಲರಿಗೂ ಪೂಜೆ ಸಲ್ಲಿಸಿ ಅವರು ಗುರುಗಳನ್ನು ಪ್ರಾರ್ಥನೆ ಮಾಡ್ಕೋತಾರೆ. ಗುರುಗಳನ್ನ ಏನಂತ ಪ್ರಾರ್ಥನೆ ಮಾಡ್ತಾರೆ? ನನ್ನನ್ನು ಯೋಗ ಮಾರ್ಗದಲ್ಲಿ ಮುಂದುವರಿಸ್ರಿ, ನನ್ನನ್ನು ಈ ಸಂಸಾರದ ತೊಂದರೆಗಳಿಂದ ಪೂರ್ತಿ ವಿಮುಕ್ತಿ ಹೊಂದೋ ಹಾಗೆ ಮಾಡಿ, ನನಗೆ ಆಧ್ಯಾತ್ಮಿಕ ಸುಖ ಸಿಗುವ ಹಾಗೆ ಮಾಡಿ. ಈ ಎಲ್ಲ ಪ್ರಾರ್ಥನೆಗಳನ್ನು ಸಾಮಾನ್ಯ ಜನರು ಮಾಡ್ತಾರೆ. ಮತ್ತು ವಿಶೇಷವಾಗಿ ಸನ್ಯಾಸ ತಗೊಂಡವರು ಗುರು ಪೌರ್ಣಿಮಾ ದಿವಸ ಈ ಥರ ಪೂಜೆ ಇತ್ಯಾದಿಗಳನ್ನು ಮಾಡ್ತಾರೆ. ಆದ್ದರಿಂದ ಗುರು ಪೌರ್ಣಿಮೆ ಅತಿ ಮುಖ್ಯವಾದಂಥ ಒಂದು ಸ್ಥಾನನ ನಮ್ಮ ಈ ಭಾರತೀಯ ವೈದಿಕ ಪರಂಪರೆಯಲ್ಲಿ ಅಲಂಕರಿಸಿದೆ. ಆದ್ದರಿಂದ ಆಷಾಢ ಮಾಸದಿಂದ ಶುರುವಾದಂಥ ಚಾತುರ್ಮಾಸಿ ವ್ರತ ಅಂತ ಕೆಲವರು ಶುರು ಮಾಡ್ತಾರೆ. ಅಂದರೆ 4 ತಿಂಗಳ ಕಾಲ ಸನ್ಯಾಸಿಗಳು ಒಂದೇ ಕಡೆಗೆ ಚಾತುರ್ಮಾಸ್ಯ, ತಾವು ಬೇರೆ ಕಡೆಗೆ ಹೋಗೋದಿಲ್ಲ, ಅಲ್ಲೇ ನೆಲೆಸ್ಬಿಡ್ತಾರೆ. ಒಂದು ಕಡೆ ಒಂದು ಜಾಗ ಹಿಡಿದು ಕೂತ್ಕೊಂಡ್ಬಿಟ್ರು ಅಂದರೆ 4 ತಿಂಗಳು ಅವರು ಜಾಗನ ಬದಲಾಯಿಸಲ್ಲ. ಯಾಕೆ ಅಂದರೆ ಮುಂದೆ ಬರೋವೆಲ್ಲ ಮಳೆಗಾಲ ಎಲ್ಲ ಇರುತ್ತೆ. ಆದ್ದರಿಂದ ಸಂಚಾರಕ್ಕೂ ಎಲ್ಲ ತೊಂದರೆ ಆಗುತ್ತೆ. ಆದ್ದರಿಂದ 4 ತಿಂಗಳು ಅವರು ಒಂದೇ ಕಡೆ ಕೂತ್ಕೊಂಡು ಪ್ರತಿದಿನ ಜಪ ತಪ ಹೋಮಾದಿಗಳು, ದೇವ್ರ ಪೂಜೆ ಇತ್ಯಾದಿಗಳನ್ನ ಮಾಡ್ಕೊತ ಬರ್ತಾರೆ. ತಾವೊಬ್ಬರೇ ಮಾಡಲ್ಲ, ತಾವೇನು ಮಾಡ್ತಾರೆ, ತಮ್ಮ ಶಿಷ್ಯರನ್ನು ಕೂಡಿಸ್ಕೊಂಡು ಇತರೆ ಜನರು ಯಾರ್ಯಾರು ಬರ್ತಾರೆ ಅವ್ರನ್ನೂ ಸೇರಿಸ್ಕೊಂಡು ಚಾತುರ್ಮಾಸ ವ್ರತ ಶುರು ಆಗುತ್ತೆ. ಈ ಚಾತುರ್ಮಾಸದಲ್ಲಿ ಕೆಲವು ವಸ್ತುಗಳು ವರ್ಜ್ಯ ಇರ್ತವೆ. ಅವರು ಪ್ರತಿ 1 ತಿಂಗಳು ಒಂದೊಂದು ಸಾಸಿವೆ ಬಿಡೋದು, ಒಂದು ಸ್ವಲ್ಪ ದಿವಸ ದ್ವಿದಳ ಧಾನ್ಯಗಳನ್ನ ತ್ಯಜಿಸೋದು, 1 ತಿಂಗಳಲ್ಲಿ ಹಾಲು ಮೊಸರನ್ನ ಅವರು ಉಪಯೋಗಿಸೋದೇ ಇಲ್ಲ.
ಈ ಥರ ಕೆಲವು ನಿಯಮಗಳಿದಾವೆ, ಚಾತುರ್ಮಾಸ್ಯದ ನಿಯಮಗಳು. ಆ ನಿಯಮಗಳ ಪ್ರಕಾರ ಇವರು ಗುರು ಪೌರ್ಣಿಮೆಯಿಂದ ಆರಂಭಿಸಿ, ಅಂದರೆ ಹುಣ್ಣಿಮೆಯಿಂದನೇ ಯಾಕೆ ಆರಂಭಿಸಬೇಕು ಅಂದರೆ ನೋಡಿ, ಚಂದ್ರನು ಭೂಮಿಗೆ ಅತಿ ಹತ್ರ ಇರತಕ್ಕಂಥ ಗ್ರಹ. ಈ ಚಂದ್ರ ಫುಲ್ ಮೂನ್ ಪೂರ್ತಿ ಪ್ರಮಾಣದಲ್ಲಿ ಪ್ರಾದುರ್ಭಾವ ಹೊಂದತಕ್ಕಂಥದ್ದು, ಪೂರ್ತಿ ಪ್ರಮಾಣದಲ್ಲಿ ಶಕ್ತಿಯುತನಾಗಿ ತನ್ನ ಕಿರಣಗಳನ್ನು ಈ ಭೂಮಿಗೆ ಪಸರಿಸ್ತಕ್ಕಂಥದ್ದು ಹುಣ್ಣಿಮೆ ದಿವಸ. ನಿಮಗೆ ಗೊತ್ತಿರ್ಬೋದು, ಹುಣ್ಣಿಮೆ ದಿವಸ ಅವನು ಸಮುದ್ರದ ಮೇಲೆ ಕಿರಣಗಳನ್ನ ಬಿಟ್ಟರೆ ಸಮುದ್ರದ ನೀರು ಆಕರ್ಷಿತವಾಗಿ ದೊಡ್ಡ ತೆರೆಗಳು ಬರ್ತಾವ. ಅವತ್ತಿನ ದಿವಸ ಹುಣ್ಣಿಮೆ ದಿವಸ ಭರತ ಅಂತಾರೆ. ದೊಡ್ಡದಾಗಿ ತೆರೆಗಳು ಎತ್ತರ ಎದ್ದೆದ್ದು ಬಂದು ಆ ದಂಡೆಗೆ ಹೊಡಿತಾವೆ. ಈ ಥರ ಹುಣ್ಣಿಮೆಯ ಒಂದು ಇಂಪಾರ್ಟೆನ್ಸ್. ಹುಣ್ಣಿಮೆಯಲ್ಲಿ ಈ ಹುಚ್ಚರಾದವ್ರಿಗೆಲ್ಲ ಹುಚ್ಚು ಕೆರಳು ಬಿಡುತ್ತೆ, ಅಂದರೆ ಮನೋರೋಗಿಗಳ ಮೇಲೆ ಅದು ಪ್ರಭಾವನೂ ಮಾಡುತ್ತೆ ಅಂತ ಚಂದ್ರ ನಮ್ಮ ಭೂಮಿಯಿಂದ ಅಷ್ಟು ದೂರ ಇದ್ರೂ ಅವನು ತನ್ನ ಕಿರಣಗಳ ಮೂಲಕ ಪ್ರಭಾವ ಮಾಡ್ತಾ ಇರೋದು ಇದೇ ಸಾಕ್ಷಿ. ಆದ್ದರಿಂದ ಹುಣ್ಣಿಮೆ ಫುಲ್ ಮೂನ್ಡಿಂದ ಇವರೇನು ಮಾಡ್ತಾರೆ, ಯತಿಗಳಾದಂಥವರು ಮತ್ತು ಸಾಮಾನ್ಯ ಜನರು ಅವರು ಹುಣ್ಣಿಮೆಯ ದಿವಸ ತಮ್ಮ ಗುರುಗಳ ತಮ್ಮ ಗುರು, ತಮ್ಮ ಪರಾತ್ಪರ ಗುರು ಇತ್ಯಾದಿಗಳು, ಹಿಂದೆ 2-3 ತಲೆ ತನಕ ಗುರುಗಳನ್ನ, ಪರಮೇಷ್ಠಿ ಗುರು ಇತ್ಯಾದಿಗಳನ್ನ ಸ್ಮರಿಸಿಕೊಂಡು ಅವರಿಗೆ ಪೂಜೆಗಳನ್ನು ಸಲ್ಲಿಸಿ ಆ ದಿನದಿಂದ ತಾವು ನಮ್ಮ ನೈಷ್ಠಿಕ ಬ್ರಹ್ಮಚರ್ಯ ಉಳಿಯಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ದೊಡ್ಡದಾದಂಥ 4 ತಿಂಗಳು ಚಾತುರ್ಮಾಸಿ ವ್ರತನ ಶುರು ಮಾಡ್ತಾರೆ. ಈ ಎಲ್ಲ ಕಾರಣದಿಂದ ಗುರು ಪೌರ್ಣಿಮಾ ಅತಿ ಮುಖ್ಯವಾದಂಥ ಒಂದು ಪ್ರಾಶಸ್ತ್ಯನ ಹೊಂದಿರುವಂಥ ದಿನ ಆಗಿದೆ ಅಂತ ಹೇಳ್ತಾ, ನಾನು ನಮ್ಮ ಕರ್ನಾಟಕ ಟಿವಿಯ ಎಲ್ಲ ವೀಕ್ಷಕರಲ್ಲಿ ನೀವು ಈ ವ್ರತನ ಅಥವಾ ಈ ದಿನನ ವಿಜೃಂಭಣೆಯಿಂದ ಆಚರಿಸಿ ನಿಮ್ಮ ಗುರುಗಳಿಗೆಲ್ಲ ನೀವು ಪೂಜೆ ಸಲ್ಲಿಸಿ ಕೃತಜ್ಞರಾಗಿರಿ ಅಂಥೇಳಿ ನಿಮ್ಮನ್ನು ಪ್ರಾರ್ಥನೆ ಮಾಡಿಕೊಂಡು ನನ್ನ ಒಂದೆರಡು ಮಾತುಗಳನ್ನ ಮುಗಿಸ್ತೀನಿ. ನಮಸ್ಕಾರ.